ಕಬ್ಬು ಬೆಳೆಯಲ್ಲಿ ವಿಶೇಷ ಸಾಧನೆ ಮಾಡಿರುವ ಖಾನಾಪುರದ ರೈತ ಅಶೋಕ ಅಂಗಡಿ. ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕಿನ ಪಾರಶ್ವಾಡದಲ್ಲಿರುವ ರೈತ ಅಶೋಕ ಅಂಗಡಿಯವರು ಕಬ್ಬು ಮತ್ತು ಭತ್ತದ ಬೆಳೆಯನ್ನೇ ಪ್ರಧಾನವಾಗಿಟ್ಟುಕೊಂಡು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅಶೋಕ ಅಂಗಡಿಯವರಿಗೆ ಖಾನಾಪುರ ತಾಲೂಕಿನಲ್ಲಿ 3ರಿಂದ 24 ಎಕರೆ ಸ್ವಂತ ಜಮೀನಿದೆ. ಇದರ ಹೊರತಾಗಿ ಇವರ ಸಹೋದರರಿಗೆ ಸೇರಿದ 3 ಎಕರೆಯನ್ನು ಇವರೇ ವಹಿಸಿಕೊಂಡು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರು ತಮ್ಮ ಜಮೀನಿನಲ್ಲಿ ಕಬ್ಬು ಬೆಳೆಸುತ್ತಾರೆ. ಸ್ವಲ್ಪ ಭಾಗದಲ್ಲಿ ಭತ್ತವನ್ನು ಕೂಡ ಬೆಳೀತಾ ಇದ್ದಾರೆ. ಕಬ್ಬು ಮತ್ತು ಭತ್ತದಲ್ಲಿ ಇಳುವರಿ ಹೆಚ್ಚಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದು ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಇವರು ಬೇರಾವ ಬೆಳೆಗಳನ್ನು ಬೆಳೆಸ್ತಾ ಇಲ್ಲ. ವಿನೂತನವಾಗಿ ಹಲವು ಕೃಷಿ ಬೆಳೆಗಳನ್ನು ಜೋಡಿಸಿಕೊಂಡು ಮಿಶ್ರ ಬೆಳೆ ಪದ್ಧತಿಯತ್ತ ಹೋಗುವ ಚಿಂತನೆ ಮಾಡ್ತಾ ಇದ್ದಾರೆ. ನೀರಿಗೆ ಬೋರ್ವೆಲ್ ಕೊರೆಸಿದ್ದಾರೆ. ನೀರಿನ ಲಭ್ಯತೆ ತುಂಬ ಇದೆ. ಉಳಿದಂತೆ ಇವರದ್ದು ಮಳೆಯಾಶ್ರಿತ ಕೃಷಿ. ಬೇರೆ ಯಾವ ನೀರಾವರಿ ಸವಲತ್ತುಗಳು ಇವರಿಗೆ ಇಲ್ಲ. ಇವರು ಸಾವಯವ ವಿಧಾನದಲ್ಲಿ ಕೃಷಿ ಮಾಡುತ್ತಾ ಇಲ್ಲ. ರಸಗೊಬ್ಬರ ಬಳಕೆ ಮಾಡ್ತಾ ಇದ್ದಾರೆ. ಕಡಿಮೆ ಪ್ರಮಾಣದ ರಸಗೊಬ್ಬರ ಬಳಸಿ ಕೃಷಿ ಮಾಡುವ ಪದ್ಧತಿಯನ್ನು ಇವರು ಅಳವಡಿಸಿಕೊಂಡಿದ್ದಾರೆ. ಆದಾಗ್ಯೂ ಉತ್ತಮ ಫಸಲು ಕೂಡ ದೊರಕ್ತಾ ಇದೆ. ಸ್ವಂತ ಪರಿಶ್ರಮದಿಂದ ಇವರೇ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ. ಕೆಲಸಗಾರರ ಅವಲಂಬನೆ ಇಲ್ಲ. ಹಾಗಾಗಿ ಇವರಿಗೆ ಹೆಚ್ಚಿನ ಲಾಭದಾಯಕತೆ ಇದೆ. ಸದ್ಯಕ್ಕೆ ಇವರು ತಮ್ಮ ಕೃಷಿ ಬೆಳೆಗಳ ಮೌಲ್ಯವರ್ಧನೆ ಮಾಡ್ತಾ ಇಲ್ಲ. ಅಂದರೆ ಕಬ್ಬು ಅರೆದು ಬೆಲ್ಲ ತಯಾರಿಸುವತ್ತ ಗಮನ ಹರಿಸಿಲ್ಲ. ಕಬ್ಬಿನ ಫಸಲನ್ನು ನೇರವಾಗಿ ಫ್ಯಾಕ್ಟರಿಗೆ ಕಳಿಸುತ್ತಾರೆ. ಭತ್ತದ ಬೆಳೆಯಲ್ಲಿ ತಮ್ಮ ಮನೆ ಖರ್ಚಿಗೆ ಬೇಕಾದ್ದನ್ನು ಇಟ್ಟುಕೊಂಡು ಉಳಿದ ಫಸಲನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ. ಇವರಿಗೆ ಯಾವ ಪ್ರಶಸ್ತಿಗಳು ಬಂದಿಲ್ಲ. ಪ್ರಶಸ್ತಿಗಳಿಗೆ ಅರ್ಜಿ ಹಾಕಲು ಇವರು ಇದುವರೆಗೂ ಹೋಗಿಲ್ಲ. ಆದಾಗ್ಯೂ ಇವರು ಉತ್ತಮ ಕೃಷಿಕರೆಂದು ಗ್ರಾಮದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರಿಂದ ಸಲಹೆ ಮಾರ್ಗದರ್ಶನ ಪಡೆಯಲು ಅಕ್ಕಪಕ್ಕದ ರೈತರು ಬರುತ್ತಾರೆ ಮತ್ತು ಕೃಷಿ ಅನುಭವಗಳ ವಿನಿಮಯ ನಡೆಯುತ್ತಲೇ ಇರುತ್ತದೆ. ಮುಂಬರುವ ದಿನಗಳಲ್ಲಿ ಸಾವಯವ ಕೃಷಿ ಕೈಗೊಳ್ಳಬೇಕೆಂಬ ಅಪೇಕ್ಷೆ ಇರುವ ಅಶೋಕ ಅಂಗಡಿಯವರು ತಮ್ಮದೇ ಆದ ವಿಧಾನದಲ್ಲಿ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು ಆರ್ಥಿಕ ಸ್ವಾವಲಂಬನೆ ಮತ್ತು ಸಂತೃಪ್ತ ಜೀವನ ನಡೆಸ್ತಾ ಇದ್ದಾರೆ. ನಿರಂತರ ದುಡಿಮೆ ಮತ್ತು ದೂರಾಲೋಚನೆ ಇದ್ದಲ್ಲಿ ಯಾವ ರೈತನೂ ಸೋಲುವುದಿಲ್ಲ ಎಂದು ದೃಢವಾಗಿ ನಂಬಿರುವ ಇವರದ್ದು ಸಂತೃಪ್ತ ಕೃಷಿಕ ಜೀವನ. ಗೆಳೆಯರೇ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.